ದೇವರ ಪವಿತ್ರ ನಾಮಕ್ಕೆ ಕೊಂಡಾಟವಾಗಲಿ. ಈ ಉಪವಾಸ ದಿನಗಳ ಈ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವರ ವಚನದೊಂದಿಗೆ ನಾವು ಕೂತ್ಕೊಳ್ಳುವಾಗ ತಾಳ್ಮೆಯಿಂದಲೂ ವಿಧೇಯತೆಯಿಂದಲೂ ದೇವರ ವಚನವನ್ನು ಧ್ಯಾನಿಸಿ ಅದಕ್ಕನುಸಾರವಾಗಿ ನಮ್ಮ ಜೀವನದ ಶೈಲಿಯನ್ನು ಕ್ರಮಪಡಿಸಲಿಕ್ಕೆ ಸಹಾಯವಾಗಬೇಕು. ಇವತ್ತು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಅರಣ್ಯಕಾಂಡ 17ನೇ ಅಧ್ಯಾಯ 1-18 ತನಕ ಇರುವ ವಾಕ್ಯಗಳಾಗಿವೆ. ಅರಣ್ಯಕಾಂಡದ ಪ್ರಾರಂಭದಿಂದ ನಾವು ಓದುವಾಗ ಇಸ್ರಾಯೇಲ್ ಜನರು ಸಿನಾಯಿ ಬೆಟ್ಟವನ್ನು ಹಿಡಿದು ಮೋವಾಬ್‌ವರೆಗೆ ಬಂದಿರುವಂಥ 40 ವರ್ಷಗಳ ಘಟನೆಗಳಾಗಿದೆ ಬರೆಯಲ್ಪಟ್ಟಿರುವಂಥ. ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಿರುವಂಥ ಈ ಜನರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಅವರ ತಲೆಮಾರುಗಳು ಬದಲಾಯಿತು, ಅವರ ಜೀವನದ ಶೈಲಿ ಬದಲಾಯಿತು, ಅವರ ಆಸೆ ಆಕಾಂಕ್ಷೆಗಳೆಲ್ಲ ಬದಲಾಯಿತು, ಸ್ವಾರ್ಥತೆ ಅವರಲ್ಲಿ ಹೆಚ್ಚಾಗಿ ಬರ್ತಾಯಿತ್ತು. ಸಣ್ಣ ಸಣ್ಣ ಪಂಗಡಗಳಾಗಿ ಅವರು ರೂಪಾಂತರವಾಯಿತು. ಪಕ್ಷ ಅವರು ಹಿಡಿಯವರಾಗಿದ್ದರು, ತಮ್ಮ ಇಷ್ಟಕ್ಕೆ ಅವರು ಜೀವನ ಮಾಡ್ತಾಯಿದ್ರು. ಆದರೂ ದೇವರ ಪದ್ಧತಿಯ ಪ್ರಕಾರ ಈ ಜನರು ನಡೀತಾ ಇದ್ದರು ಎಂಬುದಾಗಿರೋ ಸತ್ಯವೇದನೆ ಓದುತ್ತಾ ಇದೆ. ಅದಕ್ಕೋಸ್ಕರ ಮೋಸೆಯನ್ನು ಆರೋನನ್ನು ನೇಮಿಸ್ತಾ ಇರೋದು ಕೂಡ ನಾವು ಓದುತ್ತಾ ಇದ್ದೇವೆ. ಅವರಿಬ್ಬರು ದೇವರ ಆಲೋಚನೆ ಪ್ರಕಾರವಾಗಿದೆ ಈ ಜನರನ್ನು ನಡೆಸ್ತಾ ಇದ್ರು. ಆದರೆ ಕಾಲಗಳು ಬದಲಾಯಿತು, ತಲೆಮಾರುಗಳು ಬದಲಾಯಿತು, ಕುಲಗಳಲ್ಲಿ ಬಹಳ ವಿಧ ಸಮಸ್ಯೆಗಳನ್ನು ಉಂಟಾಗಿತ್ತು. ನೇತೃತ್ವದ ಬಗ್ಗೆ, ನಾಯಕತ್ವದ ಬಗ್ಗೆ ಅನೇಕ ಸಮಸ್ಯೆಗಳುಂಟಾಯಿತು. ಮೋಸೆಗೂ ಆರೋನಿಗೂ ವಿರುದ್ಧವಾಗಿ ಒಳಸಂಚು ಮಾಡಲಿಕ್ಕೆ ಪ್ರಾರಂಭವಾಯಿತು. ಅವರ ನಾಯಕತ್ವವನ್ನು ಪ್ರಶ್ನಿಸ್ತಾ ಇದ್ರು. ನಿಮಗೆ ಯಾರು ಈ ಅಧಿಕಾರ ಕೊಟ್ಟಿರುವಂಥದ್ದು? ನಮ್ಮನ್ನು ಸಾಯಿಸಲಿಕ್ಕಾಗಿ ನೀವು ತರ್ತಾ ಇದ್ದೀರ, ಇನ್ನುವರೆಗೆ ನಾವು ಕನಾನ್ ದೇಶಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ. ಇಂಥ ಅನೇಕ ಸಮಸ್ಯೆಗಳು ಇವರಲ್ಲಿ ಹುಟ್ಟಿ ಇವರು ಈ ದೇವರ ಸೇವಕರಿಗೆ ವಿರುದ್ಧವಾಗಿ ಅವರು ಮಾತಾಡಲಿಕ್ಕೆ ಶುರುವಾಗಿದೆ. ನಾವು ಈ ಅರಣ್ಯಕಾಂಡ 16ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಲೇವಿ ಕುಲದ ಕೆಲವರು ಮೋಸೆಗೂ ಆರೋನನಿಗೂ ವಿರುದ್ಧವಾಗಿ ಮಾಡಿರುವಂಥ ಕಾರ್ಯಗಳನ್ನು ಅಲ್ಲಿ ಪ್ರತ್ಯೇಕವಾಗಿ ಬರೆಯುತ್ತಾ ಇದೆ. ಕೋರಹನು ಮತ್ತು ದಾತಾನ್, ಅಬೀರಾಮ, ಓನನು ಹಾಗೂ ಸಮೂಹದಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿ ಇರುವ 250 ಮಂದಿ ಇಸ್ರಾಯೇಲರು ಮೋಸೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇದೆ. ಅವರ ನಾಯಕತ್ವದ ಬಗ್ಗೆ ಅವರು ಪ್ರಶ್ನಿಸ್ತಾ ಇದ್ದಾರೆ. ಪ್ರಿಯರೇ, ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸುವಂಥದ್ದು, ಮತ್ಸರ ಬುದ್ಧಿಯಿಂದ ಜೀವನ ನಡೆಸುವುದು ಈ ಉಪವಾಸ ದಿನಗಳಲ್ಲಿ ನಮಗೆ ಒಳ್ಳೆಯದಲ್ಲ. ನಮ್ಮ ಮತ್ಸರ ಸ್ವಭಾವಗಳೆಲ್ಲ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಬರಬೇಕಾಗಿರೋ ಸಮಯಗಳಾಗಿ ದೇವರು ಮೋಸೆಗೆ ಹೇಳ್ತಾ ಇದೆ. ಈ ಜನರ ಬಗ್ಗೆ ದೇವರು ಸೂಕ್ಷ್ಮವಾಗಿ ನೋಡ್ತಾ ಇದೆ. ಈ ಜನರನ್ನು ನಾಶ ಮಾಡಲಿಕ್ಕಾಗಿ ದೇವರು ಪ್ಲ್ಯಾನ್ ಮಾಡ್ತಾ ಇದೆ. ಮೋಸೆ ದೇವರಿಗೆ ಮತ್ತು ಕೇಳ್ತಾ ಇದೆ, ಹಾಗೆ ಮಾಡೋದು ಬೇಡ ಎಂಬುದಾಗಿ. ನಾವು ಈ ಭಾಗಗಳನ್ನು ಓದುವಾಗ ಗೊತ್ತಾಗ್ತದೆ, ಲೇವಿಯ ಕುಟುಂಬದವರನ್ನೆಲ್ಲರನ್ನು ಭೂಮಿ ಬಾಯಿ ತೆರೆದು ಅವರು ನುಂಗಿಬಿಟ್ಟಿದೆ ಎಂಬುದಾಗಿ ಹೇಳ್ತೇವೆ. ಹಾಗೆಯೇ ಈ ಆಲೋಚನಾ ಮಂಡಳಿಯಲ್ಲಿರುವಂಥ 250 ಜನರು ಅವರು ಧೂಪ ಹಾಕ್ತಿದ್ದಾಗ ಅವರು ಭಸ್ಮವಾಗಿ ಹೋಯಿತು, ಆ ಸ್ಥಳವನ್ನು ಬಿದ್ದು ಅವರು ಭಸ್ಮವಾಗಿ ಹೋಯಿತು ಎಂಬುದಾಗಿ ಅಲ್ಲಿ ಬರೆಯುತ್ತಾ ಇದೆ. ಪ್ರಿಯರೇ, ನಮ್ಮ ವಿಷಯಗಳು ಏನೇ ಇರಲಿ ಅದು ದೇವರ ಸನ್ನಿಧಿಯಲ್ಲಿ ನಾವು ತರಬೇಕು. ನಮಗೋಸ್ಕರ ದೇವರು ಕೆಲವರನ್ನು ಈ ಲೋಕದಲ್ಲಿ ಇಟ್ಟಿರ್ತಾರೆ. ಅದು ದೇವರ ಜನರಾಗಿ ಅದಕ್ಕೆ ನಾಯಕತ್ವವನ್ನು ಕೊಡಲಿಕ್ಕಾಗಿ ಅನೇಕರನ್ನು ಇಟ್ಟಿರ್ತಾರೆ. ಅಂಥವರ ಮಾತುಗಳು ಅವರು ದೇವರ ಪದ್ಧತಿಯಾಗಿದೆ ಎಂಬುದಾಗಿರೋದು ನಾವು ಗೌರವಿಸಿ ಅವರ ಆಲೋಚನೆಯಂತೆ ನಡೆಯಬೇಕಾಗಿದೆ. ಪ್ರಿಯರೇ, ಅನೇಕ ಥರದ ಆಲೋಚನೆಗಳು ನಮಗೆ ಇರಬಹುದು, ಆದರೆ ದೇವರ ಹಿತ ಪ್ರಕಾರ ಆರಿಸಿಕೊಂಡವರ ಮಾತಿಗೆ ಅನುಗುಣವಾಗಿ ನಾವು ಜೀವಿಸಬೇಕು. ಇಲ್ಲಿ ಒಂದು ಸಮಸ್ಯೆಯಾಗಿತ್ತು. ಆ ಸಮಸ್ಯೆಯಲ್ಲಿ ಅವರು ಯಾರು ನಾಯಕರು ಎಂಬುದಾಗಿರುವಂಥ ವಿಷಯಕ್ಕೆ ಬಂತು. ಮೋಸೆಗೆ ದೇವರು ಹೇಳ್ತಾ ಇದೆ, ಈ 12 ಕುಲದಿಂದ ಒಂದೊಂದು ಕೋಲನ್ನು ತಗೊಂಡು ನೀನು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಂಡು ದೇವರ ಸನ್ನಿಧಿಯಲ್ಲಿ ಶಾಸನಗಳ ಮುಂದೆ ಇಡಬೇಕು, ದೇವದರ್ಶನದ ಬಳಿಯಲ್ಲಿ ಅದು ಇಡಬೇಕು ಎಂಬುದಾಗಿರೋದು ಹೇಳ್ತಾ ಇದೆ. ಹಾಗೆಯೇ ಮೋಸೆ ಈ 12 ಕುಲದವರಿಗೂ 12 ಕೋಲುಗಳನ್ನು ತಂದು ಅದರಲ್ಲಿ ಲೇವಿ ಕುಟುಂಬದಲ್ಲಿ ಲೇವಿ ಗೋತ್ರದಿಂದ ಆರೋನ ಹೆಸರಿನಲ್ಲಿಯೂ ಕೂಡ ಒಂದು ಕೋಲು ಅಲ್ಲಿ ಇಟ್ಟಿದ್ದರು.
ಎಲ್ಲ ಕೋಲಲ್ಲಿಯೂ ಆದಾದ ಕುಲಗಳ ಹೆಸರನ್ನು ಬರೀಬೇಕಾಗಿತ್ತು. ಇದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟಿದೆ. ಮರುದಿನ ಅವರು ಬಂದು ನೋಡಿದಾಗ ಆರೋನನ ಈ ಕೋಲು ಚಿಗುರು ಬಿಟ್ಟು ಹೂವರಳಿ ಅದು ಬಲವನ್ನು ಹೊರಡಿಸಿರುವುದನ್ನು ನೋಡಿ ಪ್ರಿಯರೇ, ನಮ್ಮ ವಿಷಯಗಳು ದೇವರ ಸನ್ನಿಧಿಯಲ್ಲಿ ನಾವು ತಂದಿಟ್ಟರೆ ಅದಕ್ಕೆ ಕರೆಕ್ಟಾಗಿ ಸರಿಯಾದ ಉತ್ತರ ನಮಗೆ ಸಿಗುತ್ತದೆ. ಯಾರಾಗಿದ್ದಾರೆ ಇವರನ್ನು ನೇಮಿಸಿರುವುದು ಎಂಬುದಾಗಿರೋದು ಅವರ ಮನಸ್ಸಿನ ದೊಡ್ಡ ಒಂದು ಗೊಂದಲವಾಗಿತ್ತು. ಆದರೆ ನಿಜವಾಗಿಯೂ ದೇವರು ಅವರಿಗೆ ಅದನ್ನು ತೋರಿಸಿಕೊಡ್ತಾ ಇದೆ ಎಂಬುದಾಗಿರೋದು ನಾವು ಸತ್ಯವೇದನೆ ಓದುವಾಗ ಗೊತ್ತಾಗ್ತದೆ. ಅದಾದಮೇಲೆ ಅವರಿಗೆ ಯಾವ ಥರದ ಸಮಸ್ಯೆಗಳು ಅಲ್ಲಿ ಇಲ್ಲಾಗಿತ್ತು ಎಂಬುದಾಗಿರುವಂಥದ್ದು ಆ ಭಾಗಗಳನ್ನು ಓದುವಾಗ ಗೊತ್ತಾಗ್ತದೆ. 18ನೇ ವಾಕ್ಯ ಅದರಿಗೆ ಮುಗೀತಾ ಇದೆ ಈ ಅಧ್ಯಾಯದಲ್ಲಿ. ಅದರಿಂದ ನಮ್ಮ ಸಮಸ್ಯೆಗಳು ದೇವರ ಸನ್ನಿಧಿಯಲ್ಲಿ ಇಡಬೇಕು. ಮತ್ಸರ ಬುದ್ಧಿಯಿಂದ ನಾವು ಅದನ್ನು ನೋಡಿ ನಾವು ಸ್ವಾರ್ಥಿಗಳಾಗಿ ಜೀವಿಸದೆ ದೇವರ ಸನ್ನಿಧಿಯಲ್ಲಿ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಎರಡನೇದಾಗಿ, ಈ ಕೋಲು ಅನ್ನುವಂಥದ್ದು ಒಂದು ಅಧಿಕಾರದ ಒಂದು ಸೂಚಕವಾಗಿದೆ. ದಂಟು ಅದು ಬಲವುಳ್ಳದಾಗಿ, ನಮಗೊತ್ತು ಕುರಿಗಳನ್ನು ನಡೆಸುವಾಗ ಒಂದು ಕೋಲು ಕೈಯಲ್ಲಿ ಇರ್ತದೆ. ಯೇಸು ಸ್ವಾಮಿ ನಮ್ಮ ಕುರುಬನಾಗಿದ್ದುಕೊಂಡು ಒಂದು ಕೋಲು ಹಿಡ್ಕೊಂಡು ನಮ್ಮನ್ನು ನಡೆಸುವನಾಗಿದ್ದಾನೆ ಎಂಬುದಾಗಿರೋದು ನಮ್ಮ ನಂಬಿಕೆ. ಹಾಗೆಯೇ ಮೋಸೆಯೂ ಸಹ ಹಳೆಯ ಒಡಂಬಡಿಕೆಯನ್ನು ಓದುವಾಗ ಕೋಲಿನಿಂದ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದಾರೆ. ಸಮುದ್ರವನ್ನು ಇಬ್ಬಾಗ ಮಾಡಿದ, ಬಂಡೆಯನ್ನು ಸೀಳಿ ನೀರನ್ನು ಸುರಿಸಿದ್ದಾನೆ. ಹಾಗೂ ಹಾವುಗಳನ್ನು ಕೂಡ ನುಂಗಿಬಿಟ್ಟಂಥ ಕೋಲು ಆಗಿದೆ ದೇವರ ಕೋಲು ಎಂಬುದಾಗಿರುವಂಥದ್ದು ನಾವು ಸತ್ಯವೇದನೆ ಓದುವಾಗ ಗೊತ್ತಾಗ್ತದೆ. ಹಾಗೆ ಅಧಿಕಾರವು ಪವರು ಅನ್ನುವಂಥ ಈ ಕೋಲು ಈಗ ಬಲಹೀನವಾಗಿದೆ. ನಾವು ಅಧಿಕಾರವುಳ್ಳವರಾಗಿರಬಹುದು, ಬಹಳ ಕಾರ್ಯಗಳಲ್ಲಿ ನಾವು ಆಲೋಚನಾಕರ್ತರಾಗಿರಬಹುದು. ಯಾಕೆ ನಮ್ಮ ಕಾರ್ಯಗಳು ನಡೀತಾ ಇಲ್ಲ ಎಂಬುದಾಗಿರುವಂಥ ಸಂದೇಹ ನಮ್ಮಲ್ಲಿ ಕೆಲವೊಮ್ಮೆ ಬರ್ಬೋದು. ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ, ನಮ್ಮ ಕಾರ್ಯಗಳನ್ನು ಸರಳವಾಗಿ ನಡೀತಾ ಇಲ್ಲ, ಆ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಲೀಡರ್ಶಿಪ್ ಯಾರು ಅಂಗೀಕರಿಸ್ತಾ ಇಲ್ಲ ಎಂಬುದಾಗಿರುವಂಥ ಸಂದೇಹಗಳು ನಮ್ಮ ಜೀವನದಲ್ಲಿ ಬರ್ಬೋದು. ಆದರೆ ಅಂಥ ಕಾರ್ಯಗಳು ನಾವು ದೇವರ ಸನ್ನಿಧಿಯಲ್ಲಿ ನಾವು ಇಡುವಾಗ ನಿಜವಾಗಿಯೂ ಬಲಹೀನವಾದಂಥ ನಮ್ಮ ಕೋಲು ಅದು ಚಿಗುರು ಬಿಟ್ಟು ಅದು ಹೂವರಡಿ ಅದು ಬಲವನ್ನು ಕೊಡುವಂಥದ್ದಾಗಿರ್ತದೆ ಎಂಬುದಾಗಿರೋದನ್ನು ನಂಬಬೇಕು. ಅದು ಬಿಸ್ನೆಸ್ನಲ್ಲಾಗಲಿ, ಮನೆಯಲ್ಲಾಗಲಿ, ತಂದೆಯವರ ಸ್ಥಾನದಲ್ಲಿ ಆಗಲಿ, ತಾಯಿಯವರ ಸ್ಥಾನದಲ್ಲಿ ಆಗಲಿ, ಯಾವುದಾದ್ರೂ ಮ್ಯಾನೇಜರ್ ಕೆಲಸದಲ್ಲಿ ಇರೋರಾಗಲಿ, ಯಾರೇ ಆಗಲಿ, ನಮ್ಮ ನಾಯಕತ್ವದ ಬಗ್ಗೆಯೂ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಬಲವಿಲ್ಲದಿದ್ದರೆ ಅದು ದೇವರ ಸನ್ನಿಧಿಯಲ್ಲಿ ನಾವು ಇಡಬೇಕು. ನಮ್ಮ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿ ಇಡುವಾಗ ಅದಕ್ಕೆ ದೇವರು ಉತ್ತರ ಕೊಡುವನಾಗಿದ್ದಾನೆ ಪ್ರಿಯರೇ. ಅದರಿಂದ ಈ ದಿನಗಳಲ್ಲಿ ನಮ್ಮ ಸಮಸ್ಯೆಗಳಿಂದ ನಾವು ಗೊಂದಲವನ್ನು ಮಾಡದೆ ನಾವು ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ನಮ್ಮ ವಿಷಯಗಳನ್ನು ಇಟ್ಟರೆ ಈ ಉಪವಾಸ ದಿನಗಳಲ್ಲಿ ನಮಗೆ ಅದನ್ನು ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಮತ್ಸರ ಬುದ್ಧಿ ಇಲ್ಲದೆ, ಅಹಂಕಾರವಿಲ್ಲದೆ, ಸ್ವಾರ್ಥಿಗಳಾಗಿ ಜೀವಿಸದೆ ನಾವು ತಾಳ್ಮೆಯಿಂದ ಈ ದಿನಗಳಲ್ಲಿ ನಾವು ಬದುಕಬೇಕು. ಆವಾಗ ನಮ್ಮ ಉಪವಾಸ ದಿನಗಳು ಅರ್ಥಪೂರ್ಣವಾಗಿರ್ತದೆ, ನಮಗೆ ಸಹಾಯಕರವಾಗಿರ್ತದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಖಂಡಿತವಾಗಿಯೂ ನಮ್ಮ ಎಲ್ಲ ಅವಶ್ಯಗಳು ದೇವರು ತಿಳಿದವನಾಗಿದ್ದಾನೆ. ನಮಗೋಸ್ಕರ ನೇಮಿಸಿರುವನು ನಾವು ಅಂಗೀಕರಿಸಿ ತಾಳ್ಮೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ನಾವು ಜೀವಿಸಬೇಕು. ಅದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ.